ತುಮಕೂರಿನಲ್ಲಿ ಕೊಳಗೇರಿ ನಿವಾಸಿಗಳಿಂದ ಪ್ರೊಟೆಸ್ಟ್. ಬೇಕೇ ಬೇಕು, ಏನೇ ಬರಲಿ ಎಲ್ಲ ಸ್ಲಂ ನಿವಾಸಿಗಳಿಗೂ ಹಕ್ಕುಪತ್ರ ಕೊಡಲೇಬೇಕು. ಎಲ್ಲ ಸ್ಲಂ ನಿವಾಸಿಗಳಿಗೂ ನೋಂದಣಿ ಪತ್ರ ಕೊಡಲೇಬೇಕು. ಸಿಎಂ ಸಿದ್ದರಾಮಯ್ಯಗೆ ಕಪ್ಪು ಪಟ್ಟಿ ಪ್ರದರ್ಶನ ಎಚ್ಚರಿಕೆ. ಇಲ್ಲ ಅಂದ್ರೆ 7ನೇ ತಾರೀಕಿಗೆ ಸಿಎಂ ಬರ್ತಾ ಇದ್ದಾರೆ. ಸಿಎಂ ಕಾರ್ಯಕ್ರಮದಲ್ಲಿ ನಾವು ಪ್ರತಿಭಟಿಸ್ತಕ್ಕಂಥ ಒಂದು ತೀರ್ಮಾನವನ್ನ ಮಾಡಿದ್ದೀವಿ. ನಾವು ಅರೆಸ್ಟ್ ಆದ್ರೂ ಏನು ಚಿಂತೆ ಮಾಡೋದಿಲ್ಲ. ಸಿಎಂ ಕಾರ್ಯಕ್ರಮಕ್ಕೆ ಅರೆಸ್ಟ್ ಆಗ್ತೀವಿ ಅಂದ್ರೆ ಖಂಡಿತವಾಗ್ಲೂ ಸಹ ನಮ್ಮ ಜನರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದ್ರೆ ಖಂಡಿತವಾಗ್ಲೂ ನಾವು ಅರೆಸ್ಟ್ ಆಗೋದಕ್ಕೆ ತಯಾರಿದ್ದೀವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನಲ್ಲಿ ನೂರಾರು ಮಂದಿ ಕೊಳಗೇರಿ ನಿವಾಸಿಗಳು ಪ್ರತಿಭಟನೆಯನ್ನ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಹಕ್ಕುಪತ್ರ ವಿತರಣೆ, ಕರ್ನಾಟಕ ಸ್ಲಂ ಕಾಯ್ದೆ, 3P ಮತ್ತು 3F ರೆಡಿ ಘೋಷಣೆಯನ್ನ ಮಾಡಬೇಕು. ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೊಳಗೇರಿ ಹಿತರಕ್ಷಣಾ ಸಮಿತಿಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ನಾಲಾಯಕ್ ವಸತಿ ಸಚಿವ ಜಮೀರ್ ಅಹಮದ್ಗೆ ಹೇಳಿ ಧಿಕ್ಕಾರ. ಸ್ಲಂ ಜನರಿಗೆ ವಸತಿ ನೀಡದ ವಸತಿ ಸಚಿವರಿಗೆ ಹೇಳಿ ಧಿಕ್ಕಾರ. ಸ್ಲಂ ನಿವಾಸಿಗಳಿಗೆ ಭೂಮಿ ಹಕ್ಕು ನೀಡದ ವಸತಿ ಸಚಿವರಿಗೆ ಹೇಳಿ ಧಿಕ್ಕಾರ. ಇನ್ನು ತುಮಕೂರು ನಗರದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮುಂದೆ ಜಮಾಯಿಸಿದ ನೂರಾರು ಮಂದಿ ಕೊಳಗೇರಿ ನಿವಾಸಿಗಳು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ಸುಮಾರು 1500 ನಿವಾಸಿಗಳಿಗೆ ಹಕ್ಕುಪತ್ರ ಕೊಡದೆ ವಿಳಂಬ ಮಾಡಲಾಗಿದೆ. ಹೀಗಾಗಿ ಕೂಡಲೇ ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲು ಆಗ್ರಹಿಸಿದ್ರು. ಅಲ್ಲದೆ ನವೆಂಬರ್ 7ರಂದು ತುಮಕೂರು ನಗರಕ್ಕೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲು ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಾ ಇದ್ದು, ಸಿಎಂ ಕಾರ್ಯಕ್ರಮದಲ್ಲಿ ಹಕ್ಕುಪತ್ರ ವಿತರಣೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ನಮ್ಮ ಬೇಡಿಕೆ ಈಡೇರದಿದ್ರೆ ಸಿಎಂ ಸಿದ್ದರಾಮಯ್ಯಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತೇವೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು. ಇಂದು ತುಮಕೂರು ಸ್ಲಂ ಸಮಿತಿ ಮತ್ತು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಏನು ತುಮಕೂರು ನಗರದಲ್ಲಿ ಇರ್ತಕ್ಕಂಥ ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ಕೊಡಬೇಕು ಮತ್ತು ಘೋಷಣೆ ಸ್ಲಮ್ಸ್ಗಳನ್ನು ಕಾಯ್ದೆ ಪ್ರಕಾರ ಘೋಷಣೆ ಮಾಡಬೇಕು. ಈಗಾಗಲೇ ಹಂಚಿಕೆ ಆಗಿರ್ತಕ್ಕಂಥ ಹಕ್ಕುಪತ್ರಗಳಿಗೆ ನೋಂದಣಿ ಮಾಡಬೇಕು ಅನ್ನೋ ವಿಚಾರ. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ಜಿಲ್ಲೆಯಲ್ಲಿ ಹರಿದೇ ಇರತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಸ್ಲಂ ಬೋರ್ಡು ಮತ್ತು ವಸತಿ ಇಲಾಖೆಯ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಸುಳ್ಳು ಭರವಸೆಗಳನ್ನು ರಾಜ್ಯಾದ್ಯಂತ ಇಷ್ಟು ಲಕ್ಷ ಮನೆ ಕೊಡ್ತಿದ್ದೀವಿ, ಹಕ್ಕುಪತ್ರ ಕೊಡ್ತಾಯಿದ್ದೀವಿ ಅಂತೇಳಿ ಬರೀ ಮೀಡಿಯಾಕ್ಕೋಸ್ಕರ ಅವರು ಪ್ರಚಾರ ತಂತಾರೆ ಅಂತೇಳಿ ಕಾಣಿಸ್ತಾ ಇದೆ. ಸ್ಲಂ ನಿವಾಸಿಗಳನ್ನ ಸಾಂವಿಧಾನಿಕವಾಗಿ ಹಕ್ಕುಗಳನ್ನ ಕೊಡಿ ಅಂತ ಕೇಳಿದ್ರೆ ನೇರವಾಗಿ ಅವ್ರನ್ನ ನಿರ್ಲಕ್ಷ್ಯ ಮಾಡೋ ಅಂಥದ್ದು, ಬಜೆಟ್ ಇಲ್ಲ ಅಂತಕ್ಕಂಥದ್ದು. ನೋಡಿ, ಈಗ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಕೂಡ ಸಂಬಳ ಆಗದಲೇ, ಅವರಿಗೆ ಫ್ಯಾಕಲ್ಟಿ ಇಲ್ದಲೇ ಈ ಥರದ ಅತಂತ್ರ ಸ್ಥಿತಿಯಲ್ಲಿ ಸ್ಲಂ ಬೋರ್ಡು ವಸತಿ ಇಲಾಖೆ ಇರ್ತಕ್ಕಂಥದ್ದಿದೆ. ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರ್ತಕ್ಕಂಥದ್ದು. ಸ್ಲಂ ಸಂಘಟನೆ ನಿರಂತರವಾಗಿ 25 ವರ್ಷಗಳಿಂದ ಇದೇ ಈ ಹಕ್ಕುಪತ್ರ ಕೊಡಿ, ನೋಂದಣಿ ಮಾಡಿ, PMY ನಡಿ ಮನೆ ಕೊಡಿ, ನಿವೇಶನ ರಹಿತರ ಸಮಸ್ಯೆ ಬಗೆಹರಿಸಿ ಅಂತಕ್ಕಂಥ ಸಾಂವಿಧಾನಿಕ ಹಕ್ಕುಗಳನ್ನೇ ಕೇಳ್ತಾ ಬರ್ತಾ ಇದೆ. ಆದರೂ ಕೂಡ ಈ ದಪ್ಪು ಚರ್ಮವನ್ನು AC ರೂಮ್ಗಳಲ್ಲಿ ಕೂತ್ಕೊಳ್ತಕ್ಕಂಥ ಈ ಮಿನಿಸ್ಟ್ರುಗಳು ಯಾವುದೇ ಕಾರಣಕ್ಕೂ ಈ ಸ್ಲಂ ನಿವಾಸಿಗಳ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ವಹಿಸ್ತಾ ಇಲ್ಲ. ಇದು ನಿಜಕ್ಕೂ ಈ ನಗರಕ್ಕಾಗಿ ಶ್ರಮಿಸ್ತಕ್ಕಂಥ ಶ್ರಮಜೀವಿಗಳು ಇವರು. ಅಸಂಘಟಿತವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಎಲ್ಲ ಶ್ರಮಜೀವಿಗಳನ್ನು ಬದಿಗಿಟ್ಟು ಚುನಾವಣೆ ಸಂದರ್ಭದಲ್ಲಿ ಏಕಾಏಕಿ ಬಂದು ಸುಳ್ಳು ಭರವಸೆಗಳನ್ನ ಕೊಟ್ಟು ಬರೀ ಮತ ಬ್ಯಾಂಕ್ ಆಗಿ ನೋಡೋ ಅಂಥ ದೃಷ್ಟಿಕೋನದಲ್ಲೇ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಇವರು ಕೂಡ ನಾಗರಿಕರು, ಸಮಾಜದಲ್ಲಿ ಇವ್ರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನ ಕೊಡಬೇಕು ಅನ್ನೋ ಇದರಲ್ಲಿ ಸಂಪೂರ್ಣವಾಗಿ ಸರ್ಕಾರ ಹಿಂದೇಟಾಗ್ತಾ ಇದೆ. ಇದರಲ್ಲಿ ಈ ಒಂದು ವಸತಿ ಇಲಾಖೆ ಇನ್ಚಾರ್ಜ್ ತಗೊಂಡಿರ್ತಕ್ಕಂಥ ಜಮೀರ್ ಅಹಮದ್ ಅವರು ದಯವಿಟ್ಟು ಈ ಥರ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ಲಂ ನಿವಾಸಿಗಳನ್ನ ಪರಿಗಣಿಸಬೇಕು. ನಿರ್ಲಕ್ಷ್ಯ ಮಾಡಿದ್ರೆ ಪ್ರತಿಭಟನೆ ಇನ್ನೂ ಉಗ್ರವಾಗಿ ನಡೆಯುತ್ತೆ. ಈ ತಿಂಗಳಲ್ಲೇನು ಮುಂದಿನ ತಿಂಗಳಲ್ಲಿ ನಮ್ಮ ನಗರಕ್ಕೆ CM ಅವರು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು, ಜನಪರವಾಗಿ ಆಲೋಚನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸ್ಲಂ ನಿವಾಸಿಗಳ ಕೂಗನ್ನು ಆ ದಿನ ಕಪ್ಪು ಬಾವುಟವನ್ನು ಆರಿಸೋದ್ರ ಮುಖಾಂತರ ಈ ಪ್ರತಿಭಟನೆಯನ್ನು ಮುಂದುವರಿಸಬೇಕಾಗುತ್ತೆ. ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮವಹಿಸಿ ಏನೆಲ್ಲ ಆಗಬೇಕು ಆ ಕೆಲಸಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇವತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಮತ್ತು ಸ್ಲಂ ಜನಾಂದೋಲನ ಕರ್ನಾಟಕದಿಂದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ. ಕಾರಣ ಇಷ್ಟೇ, ಹೀಗಾಗಿ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕುಂದುಕೊರತೆ ಸಭೆ ಆಗಿದೆ. ಮಹಾನಗರ ಪಾಲಿಕೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸ್ಲಂ ಜನರ ಕುಂದುಕೊರತೆ ಸಭೆ ಆಗಿದೆ. ಅದೇ ರೀತಿ ಸ್ಲಂ ಬೋರ್ಡ್ ಆಯುಕ್ತರು ಮತ್ತು AAA ಅವ್ರ ಜೊತೆಲೂ ಸಹ ಕುಂದುಕೊರತೆ ಸಭೆ ಆಗಿದೆ. ಕಳೆದ 6 ತಿಂಗಳಿಂದ ಏನು ಈ ಕುಂದುಕೊರತೆ ಸಭೆಯಲ್ಲಿ ತೀರ್ಮಾನಗಳನ್ನು ಮಾಡಿದೆ,
ಈ ತೀರ್ಮಾನಗಳ ಪ್ರಕಾರ ಅನುಷ್ಠಾನಕ್ಕೆ ಬರ್ತಾ ಇಲ್ಲ, ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇವತ್ತು ಸ್ಲಮ್ ಬೋರ್ಡನ್ನು ಮುತ್ತಿಗೆ ಮಾಡಿ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ನಾವು 15 ದಿವಸಗಳ ಗಡುವನ್ನು ಕೊಟ್ಟಿದ್ದೀವಿ. ಈ 15 ದಿವಸಗಳ ಗಡುವಿನಲ್ಲಿ ನಮಗೀಗಾಗಲೇ ಕರ್ನಾಟಕ ಸರ್ಕಾರದ ಆದೇಶದ ಮೇಲೆ ಏನು ಹಕ್ಕುಪತ್ರ ವಿತರಣೆ ಮಾಡಬೇಕು, ನೋಂದಣಿ ಪತ್ರ ಕೊಡಬೇಕು, ಅದನ್ನು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಸೇರಿಸಿ ನಮಗೆ ಹಕ್ಕುಪತ್ರಗಳನ್ನು ನೋಂದಣಿ ಪತ್ರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒತ್ತಾಯ ಇಟ್ಟಿದ್ದು. ಅದೇ ರೀತಿ 2020ರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1450 ಮನೆಗಳಲ್ಲಿ 503 ಮನೆಗಳು ಈಗ ಅಂಡರ್ ಪ್ರೋಗ್ರೆಸ್ನಲ್ಲಿದ್ದಾವೆ. ಅವಕ್ಕೆ ಯಾವುದೇ ರೀತಿಯಾಗಿ ಇದುವರೆಗಾಗಿ ಪೂರ್ಣಗೊಳಿಸ್ತಕ್ಕಂಥ ಪ್ರಕ್ರಿಯೆಗಳನ್ನು ಟೆಂಡರ್ ತಗೊಳ್ತಕ್ಕಂಥ ಗುತ್ತಿಗೆದಾರರು ಮಾಡಿಲ್ಲ. ಹಾಗಾಗಿ ಅವರೆಲ್ಲ ಅತಂತ್ರದಲ್ಲಿ ಬೀದಿಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವು 60 ದಿವಸದಲ್ಲಿ ಆ ಮನೆಗಳನ್ನು ಕಂಪ್ಲೀಟ್ ಮಾಡಿ ಅವರಿಗೆ ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ. ಅವರು 45 ದಿವಸ ಟೈಮನ್ನು ಇವಾಗ ಇಂಜಿನಿಯರ್ ತಗೊಂಡಿರ್ತಕ್ಕಂಥದ್ದಿದೆ. ನಾವು ಬೇಡಿಕೆ ಈಡೇರಲಿಲ್ಲ ಅಂತಂದರೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈ ಪ್ರತಿಭಟನೆಯಲ್ಲೇ ನಾವು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತೀವಿ. ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು, ಸ್ಲಮ್ ಬೋರ್ಡ್ ಇಂಜಿನಿಯರ್ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಹಕ್ಕುಪತ್ರಗಳನ್ನು ನೋಂದಣಿ ಪತ್ರವನ್ನು ನಮಗೆ ದೊರಕಿಸ್ಕೊಡ್ತಕ್ಕಂಥದ್ದಾದರೆ ನಾವು ಶಿರಸಾವಹಿಸಿ ಅವ್ರನ್ನ ಸ್ವಾಗತಿಸ್ತೀವಿ, ಅಭಿನಂದಿಸ್ತೀವಿ. ಇಲ್ಲ ಅಂತಕ್ಕನ್ನೋದಾದರೆ ನಾವು ಪ್ರತಿಭಟಿಸ್ತೀವಿ. ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದೆ. ಇನ್ನು ತುಮಕೂರಿನ ಕೊಳಗೇರಿ ನಿವಾಸಿಗಳ ಪ್ರತಿಭಟನಾ ಕಿಚ್ಚು ಜೋರಾಗಿದ್ದು, ಸಿಎಂ ಕಾರ್ಯಕ್ರಮಕ್ಕೂ ಮುನ್ನವೇ ಕೊಳಗೇರಿ ನಿವಾಸಿಗಳ ಬೇಡಿಕೆಯನ್ನ ಈಡೇರಿಸ್ತಾರಾ ಅಥವಾ ಸಿಎಂ ಕಾರ್ಯಕ್ರಮದಲ್ಲಿಯೇ ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡ್ತಾರಾ ಅಥವಾ ಬೇಡಿಕೆ ಈಡೇರದಿದ್ರೆ ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡುವ ಮೂಲಕ ಹೋರಾಟ ಮುಂದುವರಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.